ಹಾಯ್ ಎಲ್ಲರಿಗೂ, ಇದು ಸ್ಯಾಟರ್ಡೇ ವ್ಲಾಗ್. ಊರಿಂದ ಬರಬೇಕಾದ್ರೆ ಸ್ವಲ್ಪ ಜಾಸ್ತಿನೇ ಮಾವಿನ ಹಣ್ಣು ತೊಗೊಂಬಂದಿದ್ದೆ. ಕಾಯಿನೇ ತೊಗೊಂಬಂದಿದ್ದೆ, ಆದರೂ ಕೂಡ ಅದು ಹಣ್ಣಾಗ್ಬಿಟ್ಟಿದೆ. ನಾನು ನೋಡೇ ಇಲ್ಲ, ಬಂದು ಮನೆ ಕ್ಲೀನ್ ಮಾಡೋದು ಎಲ್ಲ ಮಾಡೋ ಕೆಲಸದಲ್ಲಿ ಮರ್ತೋಗ್ಬಿಟ್ಟಿದೆ. ಇವಾಗ ನೋಡೋಣ ಅಂತ ಅಂದ್ಬಿಟ್ಟು ಕವರ್ ಓಪನ್ ಮಾಡಿದ್ರೆ ಎಲ್ಲ ಮಾವಿನ ಹಣ್ಣು ಹಣ್ಣಾಗ್ಬಿಟ್ಟಿದೆ ಒಟ್ಟಿಗೆ. ಏನು ಮಾಡೋದು ಅಂತ ಒಂದು ಸಲ ಅನ್ನಿಸ್ತು, ಏನು ಮಾಡ್ಬೋದು ಅಂತ. ಸ್ವಲ್ಪ ಹಣ್ಣನ್ನು ಹಾಗೆ ಸಿಪ್ಪೆ ತೆಗೆದ್ಬಿಟ್ಟು ಫ್ರಿಜ್ಜಲ್ಲಿ ಇಡೋಣ ಅಂತ ಅಂದ್ಕೊಂಡು ಎಲ್ಲ ಓಪನ್ ಮಾಡ್ತಾಯಿದ್ದೀನಿ ಇವಾಗ. ಎಲ್ಲ ಮಾವಿನಕಾಯಿ ಒಂದೇ ಸಲ ಹಣ್ಣಾದಾಗ ಏನು ಮಾಡೋದು ಅಂತ ನನಗೂ ಕೂಡ ತಲೆ ಓಡ್ತಾ ಇರಲಿಲ್ಲ. ಆದರೂ ಊರಲ್ಲಿ ನಮ್ಮಮ್ಮ ಆದರೆ ತುಂಬ ವೆರೈಟಿ ಸಾಂಬಾರು ಆ ಥರದ್ದೆಲ್ಲ ಮಾಡ್ತಾರೆ. ಆದರೆ ನನಗೆ ಮಾವಿನ ಹಣ್ಣಿನ ಸಾಂಬಾರು ಅಂದರೆ ಅಷ್ಟೊಂದು ಏನು ಇಷ್ಟ ಆಗೋಲ್ಲ. ಹಾಗೆ ಮಾವಿನ ಹಣ್ಣು ತಿನ್ನೋದು ಕೂಡ ನಾನು ಅಷ್ಟೊಂದು ಜಾಸ್ತಿ ಏನು ಇಷ್ಟಪಡೋಲ್ಲ. ಹಾಗಾಗಿ ನಾನು ಮಿಲ್ಕ್ ಶೇಕ್ ಅಥವಾ ಐಸ್ ಕ್ರೀಮ್ ಮಾಡಿದ್ರೆ ತುಂಬ ಇಷ್ಟಪಟ್ಟು ತಿಂತೀನಿ. ಅದನ್ನೇ ಏನಾದರೂ ಮಾಡಿದ್ರೆ ಆಯಿತು ಅಂತ ಅಂದ್ಕೊಂಡು ಎಲ್ಲ ಇವಾಗ ಮಿಲ್ಕ್ ಶೇಕ್ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಆಮೇಲೆ ಎಕ್ಸ್ಟ್ರಾ ಇರೋದನ್ನು ಫ್ರಿಜ್ಜಲ್ಲಿ ಇಟ್ಬಿಟ್ಟು ನೆಕ್ಸ್ಟ್ ಡೇಗೆ ಬೇರೆ ಏನಾದರೂ ವೆರೈಟಿ ಐಸ್ ಆಗಿರುವಂಥದ್ದು ಏನಾದರೂ ಅಂದರೆ ಐಸ್ ಕ್ರೀಮ್ ಆ ಥರದ್ದೇನಾದರೂ ಮಾಡ್ಕೊಳ್ಳೋಣ ಅಂತ ಎತ್ತಿಟ್ಕೊಂಡಿದ್ದೀನಿ. ಇವಾಗ ಒಂದು ಮಿಕ್ಸಿ ಜಾರ್ಗೆ ಪಲ್ಪನ್ನೆಲ್ಲ ತೆಕ್ಕೊಂಬಿಟ್ಟು ಅದಕ್ಕೆ ಸ್ವಲ್ಪ ಕೆನೆ ಇರುವಂಥ ಹಾಲನ್ನು ಕುದಿಸಿ ಆರಿಸಿರುವಂಥ ಹಾಲನ್ನು ಹಾಕ್ಕೊತಾ ಇದ್ದೀನಿ. ಅದಕ್ಕೆ ಸಕ್ಕರೆ ಏನೂ ಸೇರಿಸ್ಕೊತಾ ಇಲ್ಲ, ಹಾಗೆ ಮಿಕ್ಸಿ ಮಾಡ್ಕೊತಾ ಇದ್ದೀನಿ. ಅದರಲ್ಲಿ ಮಾವಿನ ಹಣ್ಣಲ್ಲಿ ಸಿಹಿ ಇರೋದ್ರಿಂದ ಅದೇ ಸಾಕಾಗುತ್ತೆ ಅಂತ ಅನ್ನಿಸ್ತು. ಹಾಗಾಗಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಎಷ್ಟು ತಿಕ್ಕಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ಜಸ್ಟ್ ಹಾಲು ಹಾಕಿರೋದಷ್ಟೇ ನಾನು ಇದಕ್ಕೆ. ಇವಾಗ ಮಿಲ್ಕ್ ಶೇಕ್ ರೆಡಿ ಆಯಿತು. ಇದಕ್ಕೆ ನಿಮಗೆ ಇಷ್ಟ ಆಗಿರುವಂತಹ ನಟ್ಸನ್ನು ಹಾಕ್ಕೊಂಡು ತಿನ್ಬೋದು ಅಂತ ಹೇಳ್ತಾರೆ. ನನಗೆ ಗೋಡಂಬಿ ಇಷ್ಟ, ಸೊ ಹಾಗಾಗಿ ಗೋಡಂಬಿ ಹಾಕ್ಕೊಂಡು ತಿಂತಾಯಿದ್ದೀನಿ. ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಬಂದಿತ್ತು.